ನಮಸ್ಕಾರ ಸ್ನೇಹಿತರೆ, RK TV ಚಾನಲ್ಗೆ ಸ್ವಾಗತ. 2026ರ T20 ವಿಶ್ವಕಪ್ಗಳ ಸೂಪರ್ 8 ಪಂದ್ಯಗಳು ನಿನ್ನೆಯೇ ಮುಕ್ತಾಯಗೊಂಡು ಭಾರತ ಮತ್ತು ವೆಸ್ಟ್ ಇಂಡೀಸ್ ಮುಖಾಮುಖಿಯಾಗುವುದರ ಮೂಲಕ ಸೂಪರ್ 8 ಪಂದ್ಯಗಳು ಮುಕ್ತಾಯಗೊಂಡು ಭಾರತ ಮತ್ತು ವೆಸ್ಟ್ ಇಂಡೀಸ್ನ ಸೂಪರ್ 8 ಪಂದ್ಯದ ಸೆಮೀಸ್ ಟಿಕೆಟ್ಗಾಗಿ ಎರಡು ಬಾರಿ ಪೈಪೋಟಿಯನ್ನು ನಡೆಸಿದ್ದು, ಭಾರತ ಇದರಲ್ಲಿ ಗೆದ್ದು ಬಿಗಿ ಸೆಮೀಸ್ ಟಿಕೆಟನ್ನು ಪಡೆದುಕೊಂಡಿದೆ. ಹಾಗಾಗಿ ವೆಸ್ಟ್ ಇಂಡೀಸ್ ಸೋಲಲು ಕಾರಣವೇನು, ಭಾರತಕ್ಕೆ ಯಾರೊಬ್ಬನಿಂದ ಆಟಗಾರನಿಂದ ಭಾರತ ಗೆಲ್ತು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸ್ತೇವೆ ನೋಡಿ. ಹಾಗಾಗಿ ಮೊದಲು ಟಾಸ್ಕ್ ಆದಾಗ ಟಾಸ್ಕು ಭಾರತದ ಪಾಲಾಯಿತು. ಹಾಗಾಗಿ ಭಾರತದ ನಾಯಕನಾಗಿರುವಂಥ ಸೂರ್ಯಕುಮಾರ್ ಯಾದವ್ ಅವರು ಬಾಲಿಂಗನ್ನು ಆಯ್ದುಕೊಂಡರು. ಇನ್ನು ಅದಾದಂಥ ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ಗೆ ಬಂದಾಗ ಭಾರತದ ಬ್ಯಾಟ್ಸ್ಮನ್ಗಳು ಅಥವಾ ಬಾಲರ್ಗಳು ಭಾಳ ಕಡಿಮೆ ರನ್ನನ್ನು ಕೊಟ್ಟರು. ಯಾಕೆಪ್ಪ ಅಂದರೆ ಭಾರತದಲ್ಲಿ ಪ್ರಮುಖವಾಗಿ ವೆಸ್ಟ್ ಇಂಡೀಸ್ ಇನ್ನೂ 195 ರನ್ನುಗಳಿಗಿಂತ ಅಧಿಕವಾದಂಥ ರನ್ನನ್ನು ವೆಸ್ಟ್ ಇಂಡೀಸ್ ಕಲೆಯನ್ನು ಹಾಕ್ತಿತ್ತು. ಯಾಕೆಪ್ಪ ಅಂದರೆ ಇಲ್ಲಿ ಬೂಮ್ರಾ ಅವರ ಮ್ಯಾಜಿಕ್ಕು ಸಹಿತ ಸ್ವಲ್ಪ ವರ್ಕ್ ಆಯಿತು. ಹಾಗಾಗಿ ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಬಂದಾಗ 20 ಓವರ್ಗಳಲ್ಲಿ 195 ರನ್ನನ್ನು ಹೊಡೆದು 4 ವಿಕೆಟ್ ನಷ್ಟಕ್ಕೆ 20 ಓವರ್ಗಳಲ್ಲಿ 95 ರನ್ನನ್ನು ಮಾತ್ರ ಹೊಡೆಯಲು ಸಾಧ್ಯವಾಯಿತು. ಇನ್ನು ಭಾರತ ಬ್ಯಾಟಿಂಗ್ಗೆ ಬಂದಾಗ ಬರೋಬ್ಬರಿ 19 ಓವರ್ಗಳಲ್ಲಿ ಇನ್ನೂ 4 ಎಸೆತ ಬಾಕಿ ಇರುವಾಗಲೇ ಭಾರತ ಬರೋಬ್ಬರಿ 199 ರನ್ನುಗಳನ್ನು ಗೆದ್ದು ಬಿಗಿತು, ಕೇವಲ 5 ವಿಕೆಟ್ ನಷ್ಟಕ್ಕೆ. ಸೊ ಹಾಗಾಗಿ ಭಾರತ ಸೆಮೀಸ್ ಟಿಕೆಟನ್ನು ಇಲ್ಲಿ ಪಡೆದುಕೊಳ್ತು. ಹಾಗಾಗಿ ಭಾರತದ ಯಾವೆಲ್ಲ ಆಟಗಾರರು ಇದು T20 ವಿಶ್ವಕಪ್ನಲ್ಲಿ ಭಾರತದ ಹೈಯೆಸ್ಟ್ ಚೇಜಿಂಗ್, ಇದು ಎಲ್ಲಿವರೆಗೂ 195 ರನ್ನ ಇಲ್ಲಿವರೆಗೂ ಭಾರತ T20 ವಿಶ್ವಕಪ್ನಲ್ಲಿ ಅಷ್ಟೊಂದು ಹೈಯೆಸ್ಟ್ ಚೇಜನ್ನು ಮಾಡಿರಲಿಲ್ಲ, ಈ ವರ್ಷ ಮಾಡಿದೆ. ಇದರಲ್ಲಿ ಪ್ರಮುಖವಾದಂಥ ಆಟಗಾರರು ಯಾರಪ್ಪ ಅಂದರೆ ವೆಸ್ಟ್ ಇಂಡೀಸ್ಗೆ ಭಾಳ ಬಾಲರ್ಗೆ ಕಾಡಿರುವಂಥ ಮೊದಲನೇ ಆಟಗಾರ ಯಾರಪ್ಪ ಅಂದರೆ ಅದು ಸಂಜು ಸ್ಯಾಮ್ಸನ್ ಅವರು. ಕೇವಲ 50 ಎಸೆತಗಳಲ್ಲಿ ಬರೋಬ್ಬರಿ 97 ರನ್ನನ್ನು ಹೊಡೆದು ಮಿಂಚಿದ್ರು. ಹಾಗಾಗಿ ಇವತ್ತು ಇವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಸಹಿತ ಪಡೆದುಕೊಂಡರು. ಇನ್ನು ಎರಡನೇ ಬ್ಯಾಟ್ಸ್ಮನ್ ಯಾರಪ್ಪ ಅಂದರೆ ತಿಲಕ್ ವರ್ಮಾ ಅವರು 15 ಎಸೆತಗಳಲ್ಲಿ ಬರೋಬ್ಬರಿ 27 ರನ್ನನ್ನು ಹೊಡೆದರು. ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಸಹಿತ, ನಮ್ಮ ಕ್ಯಾಪ್ಟನ್ ಆಗಿರುವಂಥ ಸೂರ್ಯಕುಮಾರ್ ಯಾದವ್ ಅವರು ಸಹಿತ 16 ಎಸೆತಗಳಲ್ಲಿ ಬರೋಬ್ಬರಿ 18 ರನ್ನನ್ನು ಹೊಡೆದರು. ಇನ್ನು ಆಲ್ರೌಂಡರ್ ಆಗಿರುವಂಥ ಹಾರ್ದಿಕ್ ಪಾಂಡ್ಯ ಅವರು 14 ಎಸೆತಗಳಲ್ಲಿ 17 ರನ್ನನ್ನು ಹೊಡೆದರು. ಇನ್ನು ವೆಸ್ಟ್ ಇಂಡೀಸ್ನ ಅತಿ ಕಡಿಮೆ ರನ್ಗೆ ಪ್ರಮುಖವಾಗಿ ಕಿತ್ತಿದ್ದಂದರೆ ನಮ್ಮ ಬೂಮ್ರಾ ಅವರು 2 ವಿಕೆಟನ್ನು ಕಿತ್ತಿದ್ರು. ಬರೋಬ್ಬರಿ 4 ಓವರ್ ಬಾಲಿಂಗನ್ನು ಮಾಡಿ ಕೇವಲ 38 ರನ್ನನ್ನು ಮಾತ್ರ ಬಿಟ್ಟುಕೊಟ್ಟರು. ಹಾಗಾಗಿ ಭಾರತ ಬರೋಬ್ಬರಿ 5 ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದು ಸೆಮೀಸನ್ನು ಪ್ರವೇಶ ಮಾಡಿದೆ. ಹಾಗಾಗಿ ಸೆಮೀಸನ್ನು ಪ್ರವೇಶ ಮಾಡಿರುವಂಥ ಸೂಪರ್ 8 ಪಂದ್ಯಗಳು ಯಾವೆಲ್ಲ ಟೀಮ್ಗಳಿವೆ ಅಂದರೆ ಅದರ ರನ್ ರೇಟ್ ಮತ್ತು ಗೆಲುವು ಸೋಲು ಅದರ ಅಂಕಗಳನ್ನು ನೋಡೋದಾದರೆ, ಮೊದಲನೇದು ಎದಲ್ಲಿ ಬರ್ತಕ್ಕಂಥದ್ದು ಭಾರತದ ಸೂಪರ್ 8 ಪಂದ್ಯದಲ್ಲಿ ಎದಲ್ಲಿ ಬರ್ತಕ್ಕಂಥದ್ದು ಭಾರತ ಮತ್ತು ವೆಸ್ಟ್ ಇಂಡೀಸ್ ಸೆಲೆಕ್ಟ್ ಆಗಿವೆ. ಬಿಯಲ್ಲಿ ಇಂಗ್ಲೆಂಡ್ ಮತ್ತು ನ್ಯೂಜಿಲ್ಯಾಂಡ್ ಸೆಲೆಕ್ಟ್ ಆಗಿವೆ. ಇದರಲ್ಲಿ ಸೌತ್ ಆಫ್ರಿಕಾದ ರನ್ ರೇಟನ್ನು ನೋಡೋದಾದರೆ ಆಡಿರುವಂಥ 3 ಪಂದ್ಯಗಳಲ್ಲಿ 3 ಪಂದ್ಯಗಳನ್ನು ಗೆದ್ದು ಸೋಲು 0, 6 ಅಂಕಗಳೊಂದಿಗೆ ಪ್ಲಸ್ಸಲ್ಲಿದೆ. ಇವೆಲ್ಲ ಪ್ಲಸ್ಸಲ್ಲಿ ಬರ್ತಾವೆ ರನ್ ರೇಟ್ರು. ಪ್ಲಸ್ 2.259 ರನ್ ರೇಟರೊಂದಿಗೆ ಅಗ್ರ ಸ್ಥಾನದಲ್ಲಿದೆ. ಇನ್ನು ಭಾರತ ಆಡಿರುವಂಥ 3 ಪಂದ್ಯಗಳಲ್ಲಿ 2 ಪಂದ್ಯಗಳನ್ನು ಗೆದ್ದು ಒಂದು ಪಂದ್ಯವನ್ನು ಸೋತು 4 ಅಂಕಗಳೊಂದಿಗೆ ಬರೋಬ್ಬರಿ 0.106 ರನ್ ರೇಟರೊಂದಿಗೆ ಸೆಮೀಸ್ ಟಿಕೆಟನ್ನು ಪಡೆದುಕೊಂಡಿದೆ. ಇನ್ನು ಈ ಕಡೆ ಇಂಗ್ಲೆಂಡ್ ಆಡಿರುವಂಥ 3 ಪಂದ್ಯಗಳಲ್ಲಿ 3 ಪಂದ್ಯವನ್ನು ಗೆದ್ದು ಸೋಲು 0, ಪ್ಲಸ್ 6 ಅಂಕಗಳೊಂದಿಗೆ ಪ್ಲಸ್ 1.96 ರನ್ ರೇಟರೊಂದಿಗೆ ಹೊಂದಿದೆ. ಬಟ್ ಇಲ್ಲಿ ನೋಡಬೇಕಾದಂಥ ವಿಷಯ ಎಂದರೆ ಸೌತ್ ಆಫ್ರಿಕಾಕ್ಕಿಂತ ಇದು ಇಂಗ್ಲೆಂಡದು ರನ್ ರೇಟರ್ ಕಮ್ಮಿ ಇದೆ. ಸೊ ಹಾಗಾಗಿ ಇನ್ನು 4ನೇದು ಸೂಪರ್ 8 ಪಂದ್ಯಕ್ಕೆ ಸೆಲೆಕ್ಟ್ ಆಗಿರುವಂಥ ಟೀಮು ನ್ಯೂಜಿಲ್ಯಾಂಡ್. ಆಡಿರುವಂಥ 3 ಪಂದ್ಯಗಳಲ್ಲಿ 1 ಪಂದ್ಯವನ್ನು ಗೆದ್ದು 1 ಪಂದ್ಯವನ್ನು ಸೋತು 3 ಅಂಕಗಳೊಂದಿಗೆ ಬರೋಬ್ಬರಿ ಪ್ಲಸ್ 1.390 ಅಂಕಗಳೊಂದಿಗೆ ಇದು ಸೆಲೆಕ್ಟ್ ಆಗಿದೆ. ಸೊ ಹಾಗಾಗಿ ನ್ಯೂಜಿಲ್ಯಾಂಡ್ ಸಹಿತ 1 ಪಂದ್ಯ ಮಳೆಯಿಂದ ರದ್ದಾಗಿದೆ. ಸೊ ಹಾಗಾಗಿ ಈ ಒಂದು ಅಂಕವನ್ನು ನ್ಯೂಜಿಲ್ಯಾಂಡ್ಗೆ ಸಿಕ್ಕಿದೆ. ಸೊ ಹಾಗಾಗಿ ಇವು ಟೀಮುಗಳು ಸೂಪರ್ 8
ಟಿಕೆಟನ್ನು ಪಡೆದುಕೊಂಡಿವೆ. ಹಾಗಾಗಿ ಈ ಟೀಮುಗಳು ನಡೆಯುವಂಥ ಮ್ಯಾಚ್ ಯಾವಾಗಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ವೆಸ್ಟ್ ಇಂಡೀಸ್ ಸೋಲಲು ಪ್ರಮುಖವಾದಂಥ ಭಾರತದ ಆಟಗಾರನಾದಂಥ ಸಂಜು ಸ್ಯಾಮ್ಸನ್ ಅವರು ಸಿಕ್ಕ ಅವಕಾಶವನ್ನು 100ಕ್ಕೆ 100 ಬಳಸಿಕೊಂಡು ಬರೋಬ್ಬರಿ 50 ಎಸೆತಗಳಲ್ಲಿ 97 ರನ್ನನ್ನು ಹೊಡೆದು ಭಾರತಕ್ಕೆ ಸೆಮೀಸ್ ಟಿಕೆಟನ್ನು ತಂದುಕೊಟ್ಟರು. ಹಾಗಾಗಿ ವೆಸ್ಟ್ ಇಂಡೀಸ್ ಭಾರತದ ವಿರುದ್ಧ ಸೋಲನ್ನು ಅನುಭವಿಸಲು ಪ್ರಮುಖವಾದಂಥ ಕಾರಣ ಎಂದರೆ ಅದು ಸಂಜು ಸ್ಯಾಮ್ಸನ್ ಅವರು. ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ.